ಇವತ್ತು ಕಡಿಮೆ ನಮ್ಗೆ ಅಭ್ಯಾಸ ಇದೆ. ಪೂಜ್ಯ ಲಕ್ಷ್ಮೀನಾರಾಯಣ ಮಾವನ ಸಂಸ್ಮರಣಾರ್ಥ ನಡೆಯುವ ಈ ಹರಿಕಥಾ ಸಪ್ತಾಹದಲ್ಲಿ ಮಹಾಬಲ ಶೆಟ್ಟರು ಗುರುದಾಸರು ಹರಿಕಥೆ ಮಾಡಬೇಕು ಅಂತ ಹೇಳಿದರು. ಒಂದು ಕಲೆಯನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದನ್ನು ಮುಂದುವರಿಸೋದು ಸ್ವಲ್ಪ ಅದಕ್ಕೆ ಹೆಚ್ಚು ಸಮಯ ಮತ್ತು ಎನರ್ಜಿ ಅಲ್ಲಿ ಹೋಗೋದ್ರಿಂದ ಎರಡೆರಡು ಮಾಡಲಿಕ್ಕೆ ಕಷ್ಟ. ಎರಡನೇದ್ದು 50-60 ವರ್ಷಗಳ ಕಾಲ ಹರಿಕಥೆ ಮಾಡಿದಂಥ ಮಹಾಬಲ ಶೆಟ್ಟರು ಇರ್ಬೋದು ಅಥವಾ ಅನೇಕ ಹರಿದಾಸರು, ಮುಖ್ಯವಾಗಿ ನಮ್ಮ ಮಾವ ಆಗಬೇಕು ಪ್ರಭಾಕರ ಜೋಶಿ ಅವರು ಕೂತಿದ್ದಾರೆ. ಅವ್ರ ಮುಂದೆ ಎಲ್ಲ ಮಾತಾಡೋದಂದ್ರೆ ನಮಗೆ ಕಷ್ಟ. ಸೊ ಸ್ವಲ್ಪ ಕಲ್ತದ್ದು ಸಂಗೀತ, ಹಾಗಾಗಿ ಅದನ್ನೇ ಜಾಸ್ತಿ ಮಾಡ್ತೇನೆ, ಮಾತು ಕಡಿಮೆ ಆಗ್ತದೆ. ಗಾನಕೀರ್ತನ ಅಂದರೆ ತಂದೆಯವರ ಒಂದು ಪರಿಕಲ್ಪನೆ ಇದೆ. ಕೆಲವು ಭಜನೆಗಳನ್ನು ತಗೊಂಡು ಆ ಭಜನೆಗೆ ಸ್ವಲ್ಪ ಹಿನ್ನೆಲೆ ಸ್ವಲ್ಪ ಮಾತಾಡಿ ಅದನ್ನು ಹಾಡ್ತೇವೆ. ಇನ್ನೊಮ್ಮೆ Gopal
ಏಕೈವಾಹಂ ಜಗತ್ಯತ್ರ ದ್ವಿತೀಯಾಕಾ ಮಮಾಪರ. ಭಗವತಿ ನಮಗೆ ಅಭಯ ನೀಡಿದ್ದಾರೆ. ಪ್ರಪಂಚದಲ್ಲಿ ಏನೇನುಂಟೋ ನಾನೇ ಆಗಿದ್ದೇನೆ. ಆ ಭಗವತಿಯ ಅನೇಕ ರೂಪಗಳನ್ನು ಮಾರ್ಕಂಡೇಯ ಪುರಾಣ ಅಂತರ್ಗತವಾಗಿ ಏನೊಂದು ಸಪ್ತಶತಿ ಉಂಟು. ಆ ಸಪ್ತಶತಿಯ 5ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಯಾದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ಅಲ್ಲಿಂದ ಕೆಲವು ಶ್ಲೋಕಗಳನ್ನು ತಗೊಂಡು ಆ ದೇವಿಯ ಸ್ತುತಿ, ದೇವಿಯ ಆ ಮಹಿಮೆಯನ್ನು ಕೊಂಡಾಡೋಣ. ಯಾವುದಕ್ಕೂ ಮೊದಲು ಆ ಸರಸ್ವತಿಗೆ ವಂದಿಸಿ ಮುಂದುವರಿಯೋಣ. ಆ ಸರಸ್ವತಿ ವಂದನೆ. ಸರಸ್ವತಿ ಕೊಡುವೆ ಕೊಡುವೆ ಗದಿವ್ಯಮತೆ ಸರಸ್ವತಿ ಕೊಡುವೆ ಗದಿವ್ಯಮತೆ ಸರಸ್ವತಿ ಕೊಡುವೆ ಗದಿವ್ಯಮತೆ ಸರಸ್ವತಿ ಮೃಡಹರಿಹಯ ಮುಖರುಡೆಯ ಮೃಡಹರಿಹಯ ಮುಖರುಡೆಯ ಅಡಿಗಳಿಗೆ ರಘುವೆ ನಮ್ಮ ಬ್ರಹ್ಮನಾರಾಯಣಿ ಅಡಿಗಳಿಗೆ ರಘುವೆ ನಮ್ಮ ಬ್ರಹ್ಮನಾರಾಯಣಿ ಕೊಡುವೆ ಗದಿವ್ಯಮತೆ ಸರಸ್ವತಿ ಇಂದಿರಾರಮಣನ ಹಿರಿಯ ಸೊಸೆಯು ನೀನು ಇಂದಿರಾರಮಣನ ಹಿರಿಯ ಸೊಸೆಯು ನೀನು ಬಂದೆನ್ನ ವದನದಿ ನಿಂದು ನಾಮವಂದಿಸೆ ಬಂದೆನ್ನ ವದನದಿ ಬಂದೆನ್ನ ವದನದಿ ನಿಂದು ನಮಗರುಡಿಸೆ ಕೊಡುವೆ ಗದಿವ್ಯಮತೆ ಸರಸ್ವತಿ ಕೊಡುವೆ ಗದಿವ್ಯಮತೆ ಸರಸ್ವತಿ ಅಖಿಲ ವಿದ್ಯಾಭಿಮಾನಿ ಅಜನಪಥದ ರಾಣಿ ಅಖಿಲ ವಿದ್ಯಾಭಿಮಾನಿ ಅಜನಪಥದ ರಾಣಿ ಸುಖವಿತ್ತು ಪಾಲಿಸೆ ಸುಗನ ಶಿರೋಮಣಿ ಸುಖವಿತ್ತು ಪಾಲಿಸೆ ಸುಖವಿತ್ತು ಪಾಲಿಸೆ ಸುಖವಿತ್ತು ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ ಕೊಡುವೆ ಗದಿವ್ಯಮತೆ ಸರಸ್ವತಿ ಕೊಡುವೆ ಗದಿವ್ಯಮತೆ ಸರಸ್ವತಿ ಪತಿತ ಪಾವನೆ ಗತಿಯಂದು ನಂಬಿದೆ ಪತಿತ ಪಾವನೆ ಗತಿಯಂದು ನಂಬಿದೆ ಪತಿತ ಪಾವನೆ ಗತಿಯಂದು ನಂಬಿದೆ
ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಾರ್ಕಂಡೇಯ ಋಷಿಗಳು ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಕೊನೆಗೆ 3 ಸರ್ತಿ ನಮಸ್ಕಾರ ಹೇಳಿದ್ದಾರೆ. ಆ 3 ಯಂತ್ರ, ಮಂತ್ರ ಮತ್ತು ತಂತ್ರ ಇದಕ್ಕೆ ಅನುಸಂಧಾನ ಮಾಡಬಹುದು. 3 ಸರ್ತಿ ಪ್ರಣಾಮಗಳನ್ನು ಅಥವಾ ನಮಸ್ಕಾರಗಳನ್ನು ಹೇಳಿದ್ದಾರೆ ಮಾರ್ಕಂಡೇಯ ಋಷಿಗಳು. ಒಬ್ಬ ಮನುಷ್ಯ ಏನಾದರೂ ಮಾಡಬೇಕಾದ್ರೆ ಶಕ್ತಿ ಬೇಕು. ಶಕ್ತಿ ಇಲ್ಲದಿದ್ರೆ ಏನು ಸಾಧ್ಯ ಇಲ್ಲ. ಹಣ ಗಳಿಸ್ಲಿಕ್ಕೂ ಕೂಡ ಶಕ್ತಿ ಬೇಕು. ಶಕ್ತಿ ಇಲ್ಲದಿದ್ರೆ ಕೆಲಸವೂ ಸಿಗುವುದಿಲ್ಲ, ಏನೂ ಆಗೋದಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ. ವೇದಾಂತ ಸಾರ್ತದೆ, ಏನಾದರೂ ಮಾಡಬೇಕಾದ್ರೆ ಬಲಹೀನತೆಯಿಂದ ಆಗೋದಿಲ್ಲ, ಶಕ್ತಿ ಬೇಕು. ಆ ಶಕ್ತಿ ಬೇಕು ಅಂತಾದರೆ ಆ ಭಗವತಿಯಲ್ಲೇ ನಾವು ಬೇಡಬೇಕು. ನಾವು ಅಂದ್ಕೊಳ್ತೇವೆ ಚವನಪ್ರಾಶ ತಿಂದರೆ ಶಕ್ತಿ ಬರ್ತದೆ, ಅಥವಾ ಯಾರಾದರೂ ಡಾಕ್ಟರು ಹೇಳಿದರೆ ಶಕ್ತಿ ಬರ್ತದೆ. ಭೌತಿಕವಾಗಿ ಅನ್ನಿಸ್ತದೆ ಶಕ್ತಿ ಬಂದ ಹಾಗೆ, ಅದರ ನಿಜವಾದ ಶಕ್ತಿ ಒಳಗಡೆ ಆ ಭಗವತಿ ಕೂತ್ಕೊಂಡು ಅವಳೇನು ನಮ್ಮನ್ನು ನಡೆಸ್ತಾಳೆ, ನಮ್ಮ ಹತ್ರ ನಡೆಸ್ತಾಳೆ, ಅದರಿಂದಲೇ ಶಕ್ತಿ ಬರೋದು. ಅದಕ್ಕೋಸ್ಕರವೇ ಹೇಮಾ ತುಮಿತ್ ತಾರಿಣಿ, ನೀನೇ ಪರಾತ್ಪರಳು, ನೀನೇ ತ್ರಿಗುಣಧಾರಿಣಿ, ತುಮಹಿ ಜಲಮೇ ತುಮಹಿ ಫಲಮೇ, ಎಲ್ಲ ಕಡೆ ನೀನೇ ಇದ್ದಿ ಆ ಶಕ್ತಿ ರೂಪದಿಂದ ಎಂಬುದಾಗಿ ಮುಂದಿನ ಭಜನೆಯನ್ನು ಹಾಡ್ತೇನೆ.
जग जननी तुम ही जगधात्री शिव मन मोहिनी तुम्ही एक भद्रमवजनोद्धारकारिणी जनोद्धारकारिणी शिव मन मोहिनी तुम्ही एक भवमग्न जनोद्धारकारिणी हे मां तुम्ही तारिणी तुम्ही तारिणी तुम परात्परा त्रिगुणधारिणी तुम परात्परा त्रिगुणधारिणी हे मां तुम्ही तारिणी हे मां हे मां हे ಚೇತನೈತ್ಯ ವಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಜಗತ್ತಿನ ಎಲ್ಲರ ಅಸ್ತಿತ್ವವೇ ಈ ಚೇತನಾ ಶಕ್ತಿಯಲ್ಲಿ ಅಡಗಿದೆ. ಈ ಚೈತನ್ಯ ಶಕ್ತಿಯ ಆಟವೇ ನಮ್ಮ ಬಾಳ ನಾಟಕವಾಗಿ ಓಟವಾಗಿ ಅದು ದಿಟವಾಗಿದೆ. ಚೇತನನು ನಾ ನೀ ಚೇಷ್ಟೆಯನ್ನು ಮಾಡು, ಅಚೇತನನು ನಾ ನೀ ಸುಮ್ಮನಿರು. ಹರಿಕಥಾಮೃತ ಸಾರದಲ್ಲಿ ದಾಸರು ಹೇಳ್ತಾರೆ, ಭಗವಂತ ನಾನೆಲ್ಲ ಓಡಾಡ್ತಿದ್ದೇನೆ ಮಾತಾಡ್ತಿದ್ದೇನೆ ಯಾಕೆ ಅಂದ್ರೆ ನೀನು ಒಳಗಿದ್ದಿ. ತುಕಾರಾಮರು ಒಬ್ರು ಭಕ್ತರ ಹತ್ರ ಕೇಳ್ತಾರೆ, ನೀನು ಹೇಗೆ ಮಾತಾಡ್ತಿ ಹೇಗೆ ನಡೀತಿ? ಭಕ್ತ ಹೇಳಿದಂತೆ, ಏನು ತುಕಾರಾಮ್ರೆ ನೀವು ಇಷ್ಟೆಲ್ಲ ಅಭಂಗ ಹೇಳ್ತೀರಿ, ಇಷ್ಟೆಲ್ಲ ವೇದಾಂತ ಹೇಳ್ತೀರಿ, ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ. ನಾನು ನಾಲಿಗೆಯಿಂದ ಮಾತಾಡ್ತೇನೆ, ಕಾಲಿಂದ ನಡಿತೇನೆ, ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ. ಓಹೋ ಹಾಗೇನು? ಒಬ್ಬ ಸತ್ತ ವ್ಯಕ್ತಿಗೂ ನಾಲಿಗೆ ಮತ್ತು ಕಾಲಿರುತ್ತದೆ, ಅವನು ಯಾಕೆ ಓಡಾಡೋದಿಲ್ಲ? ಯಾಕಂತಂದ್ರೆ ಆ ಒಳಗಿನ ಚೈತನ್ಯ ಶಕ್ತಿ ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತೇವೋ, ಪ್ರಾಣಿಗಳ ದೇಹಕ್ಕಾದರೂ ಸ್ವಲ್ಪ ಮರ್ಯಾದೆ ಸ್ವಲ್ಪ ಅದನ್ನ ಮಾರ್ತಾರೆ ಅಥವಾ ಏನಾದ್ರು ಮಾಡ್ತಾರೆ. ನಮ್ಮ ಎಷ್ಟೇ ಹತ್ತಿರದ ಸಂಬಂಧ ಆಗಲಿ, 1 ದಿವಸ ಆಳ್ತೇವೆ, 2 ದಿವಸ ಆಳ್ತೇವೆ, 3 ದಿವಸ ಹೇಳ್ತೇವೆ, ಯಾವಾಗ ಅಂತ್ಯಕ್ರಿಯೆ? ಯಾಕಂತಂದ್ರೆ ಆ ಮನುಷ್ಯನ ಏನೊಂದು ಬೆಲೆ ಉಂಟು ಆ ಚೈತನ್ಯದಿಂದಲೇ ಮಾತ್ರ. ಕೊನಾಚಿಯ ಸತ್ತೆ ಚಾಲೆ ಹೇ ಶರೀರೆ ಕೂಣ ಬೋಲುವಿತೆ ಹರಿವೀನ ತುಕಾರಾಮರು ಹೇಳ್ತಾರೆ. ಅದೇ ಈ ಶಕ್ತಿ, ಆ ಭಗವತಿಯ ಸ್ವರೂಪ. ಅದನ್ನೇ ನಾಮದೇವರು ಹಾಡ್ತಾರೆ, ತುಜಿಯ ಸತ್ತೇನೆ ವೇದಾಸಿ ಬೋಲನೆ. ಭಗವಂತ ನಿನ್ನ ಸತ್ತೆಯಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಒಂದು ಆ ಕೃಪೆಯಿಂದ ಎಲ್ಲವೂ ನಡೀತಾ ಇದೆ. ಸೂರ್ಯ ಇರಲಿ, ಪರ್ವತಗಳಿರಲಿ, ಮೇಘಗಳು, ಮಳೆ ಬರ್ತದೆ. ಮಂಗಳೂರಿನಲ್ಲಿ ಹೇಳುವುದೇನೋ ಅವಶ್ಯಕತೆ ಇಲ್ಲ ಮಳೆ ಬಗ್ಗೆ. ಈಗ ಸದ್ಯ ಅಂತೂ 3-4 ದಿವಸದಿಂದ ವಾಯು ಚಲಿಸ್ತಾ ಇರ್ತದೆ, ಪರ್ವತ ಇದ್ದಲ್ಲೇ ಇರ್ತದೆ. ನಾಳೆ ವಾಯು ಹೇಳ್ತದೆ, ನಾನು ಇದ್ದಲ್ಲೇ ಇರ್ತೇನೆ, ನೀನೊಂದು ರೌಂಡ್ ಹೋಗಿ ಬಾ ಅಂತ ಪರ್ವತಕ್ಕೆ ಹೇಳಿದ್ರೆ, ನಾಳೆ ಕಂಕನಾಡಿ ಹತ್ರ ಶಿರಾಡಿ ಘಾಟಿ ಬಂದರೆ ಏನಾಗ್ಬೋದು? ಹೇಗೆ ಏನೇನುಂಟು ಅದು ಭಗವಂತನ ಕೃಪೆ, ಅವನಿಂದಲೇ ಆಗೋದು. ಒಬ್ಬ ಬ್ರಾಹ್ಮಣ ಒಂದು ದೊಡ್ಡ ಮರದ ಕೆಳಗಡೆ ಮಲಗಿರ್ತಾನೆ. ಮಲಗಿ ಹೀಗೆ ಮೇಲೆ ನೋಡ್ತಾನೆ. ಈ ಭಗವಂತನಿಗೆ ಬುದ್ಧಿ ಇಲ್ಲ. ಎಂಥ ದೊಡ್ಡ ಮರ ಉಂಟು, ಅದಕ್ಕೆ ಇಷ್ಟಿಷ್ಟು ಸಣ್ಣ ನೆಲ್ಲಿಕಾಯಿ ಕೊಡ್ತಾನೆ. ಅವನಿಗೆ ಸರಿ, ಅಕಸ್ಮಾತ್ ನನಗೆ ಕೇಳುವುದಿಲ್ಲ ಭಗವಂತ. ಕೇಳಿದರೆ ನಾನು ಹೇಳ್ತೇನೆ ಹೇಗೆ ಜಗತ್ತು ನಡೆಸಬೇಕು ಅಂತ. ಹೀಗೆ ವಿಚಾರ ಮಾಡಿ ಅವನು ಮಲಗಿದ. ಸ್ವಲ್ಪ ಹೊತ್ತಾಗುವಾಗ ಅವನಿಗನ್ನಿಸ್ತು, ಇಷ್ಟು ದೊಡ್ಡ ಮರದಲ್ಲಿ ಇದಕ್ಕಿಂತ ಬದಲಿಗೆ ಒಂದು ಕುಂಬಳಕಾಯೋ ಪಡವಲಕಾಯೋ ಹೀಗೆ ದೊಡ್ಡದೇನಾದ್ರು ಕೊಟ್ಟಿದ್ರೆ ಒಳ್ಳೇದಿತ್ತು. ಯಾಕಂದ್ರೆ ಅದಕ್ಕೊಂದು ಪ್ರಪೋರ್ಷನೇಟ್ ಬೇಕಲ್ಲ ಎಲ್ಲದಕ್ಕೂ. ಭಗವಂತನಿಗೆ ಅದು ಸರಿ ಇಲ್ಲ, ಅವನ ಸೃಷ್ಟಿ ಸರಿ ಇಲ್ಲ ಅಂತ ಹೇಳಿ ಮಲಗ್ತಾನೆ.
ಅರ್ಧ ಗಂಟೆ ಆಗುವಾಗ ಒಂದು ನೆಲ್ಲಿಕಾಯಿ ತಲೆ ಮೇಲೆ ಬೀಳುತ್ತದೆ. ಆಗ ಗೊತ್ತಾಗ್ತದೆ, ನೆಲ್ಲಿಕಾಯಿ ಬಿದ್ದದ್ರಿಂದ ನಾನು ಬದುಕಿದೆ, ಕುಂಬಳಕಾಯಿ ಬಿದ್ದಿದ್ರೆ ಇಲ್ಲ ಭಗವಂತನ ಸೃಷ್ಟಿ ಸರಿ ಉಂಟು. ಹಾಗೆ ನಾವು ಮಾತಾಡ್ತೇವೆ, ನಾನು ಅದನ್ನು ಸರಿ ಮಾಡ್ತೇನೆ, ಇದನ್ನು ಸರಿ ಮಾಡ್ತೇನೆ ಅಂತ. ನಮ್ಮಿಂದ ಏನೂ ಸಾಧ್ಯ ಇಲ್ಲ. ಸಾಧ್ಯ ಯಾವಾಗ ಆಗ್ತದೆ? ಸಂಪೂರ್ಣವಾಗಿ ಆಗ ಭಗವತಿಯಲ್ಲಿ ಶರಣಾದಾಗ ಅವಳ ಶಕ್ತಿಯಿಂದಾಗಿ ಅವಳು ನಡೆಸ್ತಾಳೆ. ಆಗ ನಾವು ಗುರುದಾಸರು ಹೇಳ್ತಿದ್ರು, ತಂದೆಯವರು 91 ಪುಸ್ತಕಗಳನ್ನು ಅನುವಾದ ಮಾಡಿದ್ರು ಅಂತ. ಅವರ ಕೊನೆಯ ಕಾಲದಲ್ಲಿ ಒಂದು ತಿರುಗಿ ಹೋಗೋ 6 ತಿಂಗಳ ಹಿಂದೆ ಮಾತೆಲ್ಲ ಕಡಿಮೆ ಆಡ್ತಿದ್ರು. ಅವರು ಬರೆದ ಪುಸ್ತಕಗಳನ್ನೆಲ್ಲ ನೋಡಿಕೊಂಡು ನಾನು ಹೇಳಿದೆ, ಅಲ್ಲ ನಿಮ್ಮ ಏನು ಕಾರ್ಯ ಮಾಡಿದ್ದೀರಿ? ಹಾಗೆ ಹೇಳಿದರು, ಇದು ನಾನು ಮಾಡಿದ್ದಲ್ಲ, ಈ ಶರೀರದಿಂದ ಭಗವಂತ ಮಾಡಿಸಿಕೊಂಡ. ಯಾವಾಗ ನಾವು ಶರಣಾಗ್ತೇವೆ ಆವಾಗ ಈ ಭಾವ ಬರ್ತದೆ, ಅದರಿಂದ ನಮ್ಮ ಜೀವನ ಉದ್ಧಾರ ಆಗ್ತದೆ. ನಾಮದೇವರ ಈ ಅಭಂಗವನ್ನು ಹಾಡ್ತೇನೆ. ತುಜಿಯಾ ಸತ್ತೇನಿ ವೇದಾಸಿ ಬೋಲನೆ. सत्य वेदासी बोलने सत्य वेदासी बोलणे सूर्याची चालणे सूर्याची चालणे तुझी तुझिया सत्तेने वेदासी बोलने तुझिया सत्तेने वेदासी बोलने सूर्याची चालणे तुझिया बळे तुझिया बळे सूर्याची चालणे तुझिया सत्तेने वेदासी बोलने ऐसा सुसमर्थ ऐसा तू समर्थ ऐसा तू समर्थ ब्रह्मांडाचा धनी ऐसा तू समर्थ ब्रह्मांडाचा धनी वर्म हे जाणुनी शरण ऐसा तू समर्थ ब्रह्मांडाचा धनी वर्म हे जाणुनी शरण वर्म हे जाणुनी शरण तुझिया
वेदासी बोलणे तुझिया सते वेदासी बोलणे सूर्याची चालणे सूर्याची चालणे तुझे आवडणे तुझे या सते वेदासी बोलणे तुझे या सते वेदासी बोलणे तुझे या सते देवी सर्वभूतेषु बुद्धिरूपेण संस्थिता नमस्तस्यै 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 नमो नमः. ಪ್ರಪಂಚದಲ್ಲಿ ಮಾನವ ಅಂದ್ರೆ ಮನುಷ್ಯ ಅಂದ್ಕೊಳ್ತಾನೆ ಅವನಷ್ಟು ಶ್ರೇಷ್ಠ ಯಾರಿಲ್ಲ ಅಂತ. ಯಾಕೆ ಅಂದ್ರೆ ಆ ಭಗವತಿಯ ದಯೆಯಿಂದ ನಮಗೆ ಬುದ್ಧಿ ಕೊಟ್ಟಿದ್ದಾಳೆ ಅಂತ, ನಮಗೆ ಬುದ್ಧಿ ಉಂಟು ಅಂತ. ಓದಿದವರೆಲ್ಲ ಬುದ್ಧಿವಂತರಲ್ಲ. ಬುದ್ಧಿ ಮತ್ತು ಅಕ್ಷರಸ್ಥ ಅದು ಬೇರೆನೇ. ಯಾಕಂತಂದ್ರೆ ಈಗಿನ ಪ್ರಪಂಚದಲ್ಲಿ ಆಗ್ತಾ ಇರುವ ಎಲ್ಲ ಅನಾಹುತಗಳನ್ನು ನೋಡಿದರೆ ಯಾರೂ ಅನಕ್ಷರಸ್ಥರಲ್ಲ. ಅವರೆಲ್ಲ ಯಾರ್ಯಾರು ಗಲಾಟೆ ಮಾಡ್ತಾ ಇದ್ದಾರೋ ಎಲ್ಲ ದೊಡ್ಡ ದೊಡ್ಡ MA PhD ಅವರೇ ಗಲಾಟೆ ಜಾಸ್ತಿ ಮಾಡೋದು. ಯಾರು ಓದಲಿಲ್ಲೋ ಅವ್ರು ಗಲಾಟೆ ಜಾಸ್ತಿ ಮಾಡೋದಿಲ್ಲ, ಅವರು ಸುಮ್ಮನೆ ಇರ್ತಾರೆ. ಬುದ್ಧಿ ಮತ್ತು ವಿದ್ಯಾಭ್ಯಾಸ ಫಾರ್ಮಲ್ ಎಜುಕೇಶನ್ ಅದು ಬೇರೆ, ಈ ಬುದ್ಧಿ ಬೇರೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬುದ್ಧಿನಾಶೋ ಪ್ರಣಶ್ಯತಿ ಇತ್ತು, ಬುದ್ಧಿನಾಶೋ ವಿನಶ್ಯತಿ ಅಂತ. ಅಂದರೆ ಕಾಮ ಕ್ರೋಧ ಲೋಭದಿಂದಾಗಿ ಕೊನೆಗೆ ನಮ್ದೇನಾಗೋದು, ಬುದ್ಧಿ ಹಾಳಾಗೋದು. ಭಗವಂತ ನಮ್ಮ ಜೀವನ ಏನಾದ್ರು ಬದಲಾಯಿಸಬೇಕು ಅಂತಂದ್ರೆ ಬಹಳ ಏನು ಕಷ್ಟಪಡೋದಿಲ್ಲ. ಈ ನಮ್ಮ ರವಿರಾಜರೆಲ್ಲ ಕೂತಿದ್ದಾರೆ, ಅಲ್ಲಿ ಅನೇಕ ವೈರ್ಗಳುಂಟು. ಆ ಒಂದು ವೈರ್ ಇದ್ದು ಒಂಚೂರು ಈಚೆ ಮಾಡಿದರೆ ಆಯ್ತು. ಹಾಗೆ ಭಗವಂತ ಅಲ್ಲಿ ಕೂತ್ಕೊಂಡು ನಮ್ಮ ತಲೆಯ ಒಳಗಿರುವ ಅನೇಕ ಏನು ವೈರಿಂಗ್ ಸಿಸ್ಟಮ್ ಉಂಟು, ಅಲ್ಲಿ ಆ ಬುದ್ಧಿಯ ಒಂಚೂರು ಸ್ವಲ್ಪ ಆಚೆ ಈಚೆ ಮಾಡಿದರೆ. ರವೀಂದ್ರನಾಥ್ ಠಾಗೂರ್ ಅವರು ಅದ್ಭುತವಾದಂತಹ ಒಂದು ಕವನ ಬರೆದಿದ್ದಾರೆ. ಅದರಲ್ಲಿ ಪುರಿ ಜಗನ್ನಾಥ ಯಾತ್ರೆ ಹೋಗ್ತಾ ಇದೆ. ಆ ಯಾತ್ರೆಗೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ. ಒಳಗೆ ಕೂತಂತ ಅರ್ಚಕರು ಅನ್ಕೊಂಡ್ರಂತೆ ಇದು ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ರಥ ಅನ್ಕೊಳ್ತಂತೆ ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನನ್ನಲ್ಲಿ ಜಗನ್ನಾಥ ಕೂತಿದ್ದಾನೆ ಅಂತ. ಆದರೆ ಜಗನ್ನಾಥ ಮಾತ್ರ ಹಸನ್ಮುಖನಾಗಿ ಕೂತಿದ್ದಾನಂತೆ. ಅವನಿಗೆಲ್ಲ ಗೊತ್ತಿದೆ ನಮಸ್ಕಾರ ಯಾರಿಗೆ ಅಂತ. ಭಗವಂತ ನಮ್ಮ ಏನು ಬುದ್ಧಿ ಕೊಟ್ಟಿದ್ದಾನೆ, ದದಾಮಿ ಬುದ್ಧಿ ಯೋಗಂತ. ಭಗವಂತನಲ್ಲಿ ಅದೇ ಪ್ರಾರ್ಥನೆ ಮಾಡಬೇಕು, ಒಳ್ಳೆಯ ಬುದ್ಧಿ ಕೊಡು, ಸದ್ಬುದ್ಧಿ ಕೊಡು. ಆ ಒಳ್ಳೆಯ ಬುದ್ಧಿ ನಮಗೆ ಬಂದಾಗ ಅದರಿಂದ ಸತ್ಕರ್ಮಗಳಾಗ್ತವೆ. ಬುದ್ಧಿಯ ಕರುಣಿಸು ವಿಬುಧ ವಂದಿತೆ, ದಾರಿ ತೋರಿ ಕೃಪೆಗೈ ಮಾತೆ. ಅನೇಕ ಅಂಧತೆ ಉಂಟು, ಅಜ್ಞಾನ ಉಂಟು, ಅದನ್ನೆಲ್ಲ ಹೋಗಿಸಬೇಡ, ಅದನ್ನೆಲ್ಲ ತೆಗಿಬೇಕು ಅಂತ ಆದರೆ ಆ ಬುದ್ಧಿ ಯಾವಾಗ ಪ್ರಚೋದನೆ ಉಂಟಾಗಿ ಅದರಲ್ಲಿ ನಮ್ಮಲ್ಲಿ ಬುದ್ಧಿ ಶುರುವಾಗ್ತದೋ ಆಗಲೇ ಅಜ್ಞಾನ ಅಂಧಕಾರಗಳನ್ನೆಲ್ಲ ಕಳೆದು ಹೋಗ್ತದೆ. ಎಷ್ಟೇ ಕತ್ತಲೆ ಇರಬಹುದು ಆ ಕೋಣೆಯಲ್ಲಿ, ಒಂದು ನೀವು ಸಣ್ಣ ಬೆಂಕಿ ಕಟ್ಟಿ ಹಚ್ಚಿ ಆ ಪ್ರಕಾಶ ಸಾಕಾಗ್ತದೆ ಕತ್ತಲು ಹೋಗಿಸ್ಲಿಕ್ಕೆ. ಹಾಗೆ ಒಳ್ಳೆಯ ಬುದ್ಧಿ ಕೊಡು ಎಂಬುದಾಗಿ ಆ ಭಗವತಿಯಲ್ಲಿ ಪ್ರಾರ್ಥಿಸೋಣ. ಬುದ್ಧಿಯ ಕರುಣಿಸು ವಿಬುಧ ಬಂದಿದೆ. ಬುದ್ಧಿಯ ಕರುಣಿಸು ವಿಬುಧ ವಂದಿತೆ,
विभुदवन्दिते विभुदवन्दिते बुद्धिय करुणिसु विभुदवन्दिते दारि तोरि कृपे माते बुद्धिय करुणिसु विभुदवन्दिते बुद्धिय करुणिसु विभुदवन्दिते दारि तोरि कृपे माते बुद्धिय करुणिसु अंधते हरिसि ज्ञान कोडो अंधते हरिसि ज्ञान कोडो जगत जननी बेळकली ನಡೆಸು कर्मव करिसु धर्मದಿ ನಡೆಸು कर्मव करिसु धर्मದಿ ನಡೆಸು निर्मल सुख शांति ಕೊಡು ಮಾತೆ निर्मल सुख शांति शांति ಕೊಡು कर्मವ ಕರಿಸು धर्मದಿ ನಡೆಸು निर्मल सुख शांति ಕೊಡು ಮಾತೆ बुद्धिय करुणिसु विभुदवन्दिते बुद्धिय करुणिसु शुभदे माते देवी जगन्माते शुभदे माते देवी जगन्माते शुद्ध बुद्धि कोडु शांभवी माते शुद्ध बुद्धि कोडु शांभवी माते बारी बारी भक्तियोळ माते बारी बारिगू भक्तियोळु माते शिरबागी नमिपेವು शिरबागी नमिपेವು शिरबागी नमिपेವು दुर्गा माते बारी बारी भक्तियोळ माते बारी बारी भक्तियोळ माते शिरबागी नमिपेವು दुर्गा माते बुद्धिय करुणिसु विभुदवन्दिते बुद्धिय करुणिसु विभुदवन्दिते दारि तोरि कृपे माते बुद्धिय करुणिसु बुद्धिय करुणिसु बुद्धिय करुणिसु
ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ ಕ್ಷುಧಾರೂಪ. ಇಲ್ಲಿ ಇದಕ್ಕೆ ಅನೇಕ ಅರ್ಥಗಳು ಅನುಸಂಧಾನ ಮಾಡುತ್ತೇವೆ. ಕ್ಷುಧೆ ಅಂದರೆ ಹಸಿವು. ಒಂದು ನಮ್ಮ ಹೊಟ್ಟೆ ಹಸಿವು, ಅಲ್ಲಿಂದ ಪ್ರಾರಂಭ. ಹಸಿವಾದರೆ ಮನುಷ್ಯ ತಿಂತಾನೆ, ತಿಂದರೆ ಶಕ್ತಿ ಬರ್ತದೆ. ಹಸಿವೆ ಆಗದಿದ್ದರೆ ಬಹಳ ದೊಡ್ಡ ರೋಗ ಅದು. ನಾವು ಅದನ್ನು ಬಹಳ ಸರಳವಾಗಿ ಅಥವಾ ತಮಾಷೆಗೆ ತಗೊಳ್ತೇವೆ ನಾವು. ಆದರೆ ಅನೇಕರು ಇತ್ತೀಚೆಗೆ ಈಗಿನ ಪರಿಸ್ಥಿತಿಯಲ್ಲಿ ಹಸುವಾಗುವುದಿಲ್ಲ ಅಂತ ಔಷಧಿ ತಿಂತಾರೆ ಎಷ್ಟೋ ಜನ. ಬೆಂಗಳೂರಿನಲ್ಲೂ ಬಹಳ ಜಾಸ್ತಿ ಆಗಿದೆ. ಅಂದರೆ ಅಷ್ಟು ಹಸುವಾಗುವಷ್ಟು ಕೆಲಸ ಮಾಡೋದಿಲ್ಲ ಅವರು, ಅದು ಬೇರೆ ಪ್ರಶ್ನೆ. ಆದರೆ ಆ ಹಸು ಆಗಬೇಕು. ಆದರೆ ಇಲ್ಲಿ ಕೇವಲ ಹೊಟ್ಟೆಯ ಹಸಿವು ಮಾತ್ರ ಹೇಳಿದ್ದಲ್ಲ, ನಮ್ಮ ಅನೇಕ ಇಂದ್ರಿಯಗಳಿಂದ ನಾವೇನು ತಗೊಳ್ತೇವೆ ಅದರ ಹಸಿವೂ ಕೂಡ ಆ ಭಗವತಿಯ ರೂಪ ಅಂತ ನಾವು ತಿಳ್ಕೊಳ್ಬೇಕು. ಕಣ್ಣಿಂದ ನಾವೇನು ನೋಡ್ತೇವೆ, ಏನು ಮುಟ್ಟುತ್ತೇವೆ, ಏನು ವಾಸನೆ ತಗೊಳ್ತೇವೆ, ಎಲ್ಲವೂ ಕೂಡ ಆ ಭಗವತಿಯ ರೂಪ. ಅದಕ್ಕೆ ಸಾಧಾರಣ ಎಲ್ಲ ಸಾಧು ಸಂತರು, ಕನ್ನಡ ಇರಬಹುದು, ಮರಾಠಿ ಇರಬಹುದು, ಹಿಂದಿ ಇರಬಹುದು, ಎಲ್ಲರೂ ಹೇಳ್ತಾರೆ, ಭಗವಂತ ನನ್ನ ಕಣ್ಣಿಗೆ ನಿನ್ನ ದರ್ಶನದ ಆ ಒಂದು ಭಾಗ್ಯ ಕೊಡು ಎಂಬುದಾಗಿ. ಸೂರದಾಸರು ಹಾಡ್ತಾರೆ, ಅಖಿಯ ಹರಿದರ್ಶನ ಕಿ ಪ್ಯಾಸ. ನನ್ನ ಕಣ್ಣುಗಳು ಆ ಹರಿಯನ್ನು, ಆ ಪರಮಾತ್ಮನನ್ನು ಆ ನೋಡುವಂತಹ ಹಸಿವು ಅದನ್ನು ಉಂಟಾಗುವಂತೆ ಮಾಡು ಎಂಬುದಾಗಿ ಸೂರದಾಸರು ಮುಂದೆ ಹಾಡ್ತಾರೆ. ದೈಹಿಕವಾಗಿ ಅವರಿಗೆ ಕಣ್ಣಿರಲಿಲ್ಲ, ಆದರೆ ಆಂತರಿಕವಾಗಿ ಅಥವಾ ಅಂತರಂಗದಿಂದ ಆ ಪರಮಾತ್ಮನನ್ನೇ ನೋಡಿದವರು. ಆ ಪರಮಾತ್ಮನನ್ನೇ ನೋಡಿದ ಮೇಲೆ ಬೇರೆ ಏನು ನೋಡಿದ್ರು ಏನು, ಅಷ್ಟೇ ಬಿಟ್ಟರು ಅಷ್ಟೇ. ಆಗಲೇ ಅವರು ಹಾಡಿದ್ದು, ಭಗವಂತ ಯಾವಾಗಲೂ ಆ ನಿನ್ನ ದರ್ಶನದ ಕಾತುರತೆ, ಆ ಹಂಬಲ ನನ್ನಲ್ಲಿ ಬರಲಿ. ಅದನ್ನು ಹಾಡ್ತೇನೆ. ಸೂರದಾಸರ ಅಖಿಯ ಹರಿದರ್ಶನಕ್ಕೆ ಮೀ ಪ್ಯಾಸ. हरिदर्शन की प्यासी, अखियाँ हरिदर्शन की प्यासी, हरिदर्शन की प्यासी, अखियाँ हरिदर्शन की प्यासी। देखो चाहत कमल नयन को, देखो चाहत कमल नयन को, निषद न रहता उदासी, हरिदर्शन की प्यासी, अखियाँ हरिदर्शन की प्यासी। केसर तिलक मोतियन माला,
ದೇವಿಯ ಮಹಿಮೆಯ ಬಗ್ಗೆ ಮಾತಾಡ್ತಾ ಹೋದರೆ ಇಡೀ ರಾತ್ರಿ ನಾವು ಕೂತ್ಕೊಂಡು ಹಾಡಬಹುದು, ಮಾತಾಡಬಹುದು. ವೇಳೆಯ ಇದನ್ನು ನೋಡಿಕೊಂಡು ಕ್ಷುಧಾರೂಪೇಣ ಸಂಸ್ಥಿತ ಇದೆಯ ಅದನ್ನೇ ಅನುಸಂಧಾನ ಮಾಡಿ ಶ್ರೀರಂಗವಿಠಲರು ವಾದರಾಜರು ಕಂಗಳಿಗೆ ಆತಕ್ಕೂ ಕಾವೇರಿ ರಂಗನ ನೋಡದ ಅದನ್ನು ಭೈರವಿಯಲ್ಲಿ ಅದೊಂದು ಹಾಡಿ ಇವತ್ತಿನ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಇನ್ನೊಮ್ಮೆ ನನಗೆ ಇಲ್ಲಿ ಕರೆದು ಸ್ವಲ್ಪ ಹೊತ್ತು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹರಿಕಥಾ ಪರಿಷತ್ತು, ಶ್ರೀ ಮಹಾಬಲಿ ಶೆಟ್ಟರು, ಅವರೆಲ್ಲ ಪದಾಧಿಕಾರಿಗಳು, ಶ್ರೀ ಗುರುದಾಸ್ ಅವರು, ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಲಕ್ಷ್ಮೀನಾರಾಯಣ ಮಾಮನ ಬಗ್ಗೆ ಅಥವಾ ನಮ್ಮ ಬಹಳ ಹತ್ತಿರದವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ನಾನು ಎಮೋಷನಲ್ ಆಗ್ತೇನೆ, ಅದಕ್ಕೆ ಕ್ಷಮೆ ಇರಲಿ. ಆದರೆ ಅದು ಸಹಜ. ಯಾಕಂದರೆ ನಾನು ಎಷ್ಟು ಲಕ್ಷ್ಮೀನಾರಾಯಣ ಮಾಮನ ನೋಡಿದ್ದೇನೋ ಅದಕ್ಕಿಂತ ಹೆಚ್ಚು ಅವರು ನನ್ನನ್ನು ನೋಡಿದ್ರು. ಯಾಕಂದ್ರೆ ನಾನು ನಮ್ಮ ತಂದೆಯ ಮದುವೆಯಕ್ಕಿಂತ ಮೊದಲೇ ನಮ್ಮ ತಂದೆಯವರ ಪರಿಚಯ ಅವರು, ನಮ್ಮ ತಂದೆ ತಾಯಿಯ ಮದುವೆ ಮೊದಲಿಂದ. ಹಾಗಾಗಿ ನಾನು ಹುಟ್ಟಿದಾಗಿಂದ ಅವರು ನನ್ನನ್ನು ನೋಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ.
ಅದೇ ಆಶೀರ್ವಾದ ಸದಾ ಇರಲಿ ಎಂಬುದಾಗಿ ಆ ಭಗವತಿಯಲ್ಲಿ ಬೇಡಿಕೊಂಡು ಆ ರಾಧಾಕೃಷ್ಣರನ್ನು ಈ ಏನೊಂದು ದುರ್ಗಾ ಮಹಾತ್ಮೆಯ ದೇವಿ ಮಹಾತ್ಮೆಯ ಏನೊಂದು ಗಾನಕೀರ್ತನೆಯನ್ನು ಆ ರಾಧಾಕೃಷ್ಣನ ಸನ್ನಿಧಿಯಲ್ಲಿ ಅವರ ಪಾದಾರವಿಂದಕ್ಕೆ ಅರ್ಪಿಸ್ತಾ ಕಂಗಳು ವ್ಯಾತಕು ಕಾವೇರಿ ರಂಗನ ಹಾಡಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಶ್ರೀ ಯೋಗೀಶ್ ಭಟ್ ಮತ್ತು ಪ್ರಸಾದ್ ಕಾಮತ್ ಅವರು ಶಾಸ್ತ್ರೀಯ ಸಂಗೀತದವರಿಗೆ ಭಜನೆ ನುಡಿಸೋದು ಕಷ್ಟ ಅಲ್ಲ, ಆದರೆ ಮಧ್ಯೆ ಮಧ್ಯೆ ಸುಮ್ಮನೆ ಇರಬೇಕಲ್ಲ ಅಂತ ಸ್ವಲ್ಪ ಅವರಿಗೆ. ಯಾಕಂದರೆ ಈ ಲಾಂಗ್ ಡ್ರೈವ್ ಮಾಡುವವರಿಗೆ ಬರೀ ಇಲ್ಲಿಂದ ಒಂದು ಕಂಕನಾಡಿಗೆ ಹೋಗಿ ಬರುವ ಅಂತಂದ್ರೆ ಸ್ವಲ್ಪ ಇದಾಗುತ್ತೆ. ಅವ್ರಿಗೊಮ್ಮೆ ಕೂತ್ ಕೂಡಲೇ ಅಟ್ಲೀಸ್ಟ್ ಒಂದು ಹಾಸನದವರೆಗಾದ್ರೂ ಹೋಗಬೇಕು. ಆದರೂ ನನ್ನನ್ನು ಪ್ರೇಮದ ಮೇಲೆ ನಾನು ಕರೆದದ್ದಕ್ಕೆ ಆ್ಯಕ್ಚುಲಿ ನಾಳೆಲ್ಲ ನಾಡ್ದವರು ಅಮೆರಿಕಕ್ಕೆ ಹೊರಟಿದ್ದಾರೆ. ಪ್ರಸಾದ್ ಕಾಮತ್ ಅವರು 3 ತಿಂಗಳ ಒಂದು 25 ಕಾರ್ಯಕ್ರಮಗಳನ್ನು ನುಡಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡದ ಪ್ರತಿಭಾನ್ವಿತ ಮೋಸ್ಟ್ ಸಾರ್ಟ್ ಆಫ್ ಹಾರ್ಮೋನಿಯಂ ಆರ್ಟಿಸ್ಟ್ ಪ್ರಸಾದ್ ಕಾಮತ್. ಒಂದು ಅವರ ಗುರುಗಳ ಏನೊಂದು ಆಶೀರ್ವಾದ ಇವ್ರ ಮೇಲೆ. ಮಹಾಬಲ್ ಭಾಗವತರ ಹತ್ರ ಸ್ವಲ್ಪ ಕಲಿತು ಉಡುಪಿಯ ಒಂದು 2-3 ಜನ ಕಲಾವಿದರು ಅವರ ಸಂಸರ್ಗ, ಅವರ ಸಂಪರ್ಕ, ಅವರ ಆಶೀರ್ವಾದ. ಈಗ ಸುಧೀರ್ ನಾಯಕ್ ಅವರ ಹತ್ರ ಕಲಿತಾ ಇದ್ದಾರೆ. ಗುರುಗಳನ್ನು ಬಿಡಲಿಲ್ಲ ಇವರು ಅಷ್ಟೇ. ಪಂಡಿತ್ ರವೀಂದ್ರ ಯಾವಗಲ್ ಅವರ ಗುರುಕೃಪೆ ವೀಣ ನಾಹಿ ಆತ್ಮಜ್ಞಾನ. ಗುರುಕೃಪೆ ಇಲ್ಲದೆ ಸಾಧ್ಯ ಇಲ್ಲ. ಇದೇನು ಅಂದರೆ ನಾವು 10th ವರೆಗೆ ಮುಗಿಸಿದ್ವಿ, ಆ ಸ್ಕೂಲ್ ಮುಗೀತು, ಆ ಶಾಲೆಯಲ್ಲಿ ಕಲಿಸಿದ ಗುರುಗಳಿಗೂ ನಮಗೆ ಸಂಬಂಧವೇ ಇಲ್ಲ ಅಂತ ಹಾಗಿರುವುದಿಲ್ಲ. ಸಂಗೀತದಲ್ಲಿ ಸಾಯೋವರೆಗೂ ಕೂಡ ಅವರೇ ನಮ್ಮ ಗುರುಗಳು. ಭೌತಿಕವಾಗಿರಬಹುದು, ಇರಲಿಕ್ಕಿಲ್ಲ, ಆದರೆ ಆ ಗುರು ತತ್ವ ಯಾವಾಗಲೂ ನಮ್ಮನ್ನು ಕಾಪಾಡ್ತದೆ. ನಾವು ಅದಕ್ಕೆ ಯಾವಾಗಲೂ ಶರಣಾಗಬೇಕು. ಯಾವಾಗ ನಾವು ಅದೇ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ, ಯಾವಾಗಲೂ ಆ ಗುರುವಿನ ಗುಲಾಮನಾಗಿರುವಂತೆ ಬುದ್ಧಿ ಕೊಡುವಂತ ನಾವು ಕೇಳ್ತಾ ಇರಬೇಕು. ಹಾಗೆ ಅಂತ ಅದೇ ರೀತಿಯಲ್ಲಿ ಇಬ್ಬರು ಇದ್ದಾರೆ. ಕೊನೆಯ ಮೂಮೆಂಟಿಗೆ ಹೇಳಿದೆ ಶ್ರದ್ಧಂಗೆ ತಾಳ ಕೂತ್ಕೊಂಡು ಥ್ಯಾಂಕ್ ಯು. ನೀವು ಇನ್ನೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳಿ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ಕಾವೇರಿ ರಂಗ ಕಂಗಳಿ ವ್ಯಾತಕೋ ಒಂದು ವಾರದಿಂದ ಸ್ವಲ್ಪ ಹುಷಾರಿಲ್ಲ. ನಾನು ತುಂಬ ಕೆಮ್ಮು, ಆಂಟಿಬಯೋಟಿಕ್ ಎಲ್ಲ ತಗೊಂಡು ಒಮ್ಮೆ ಯೋಗೀಶ್ ಅವರ ಹತ್ರ ಮಾತಾಡಿದೆ, ಕ್ಯಾನ್ಸಲ್ ಮಾಡುವನ, ಹಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತದೆ ಅಂತ. ಆದರೂ ಭಗವಂತನ ಬೇಡ್ಕೊಂಡೆ, ಎಲ್ಲ ಹೋಗಲೇಬೇಕು. ಪುಸ್ತಕ ಬಿಡುಗಡೆ ಒಂದು ಉಂಟು, ಆದರೂ ಅವರ ಸೇವೆಗಾದರೂ ನಾನು ಹೋಗಬೇಕು ಅಂತ. ಅದಕ್ಕೆ ಸ್ವಲ್ಪ ಆಚೆ ಈಚೆ ನಿಮಗೆ ಮಧ್ಯೆ ಮಧ್ಯೆ ಈ ಟಿವಿ ಸೀರಿಯಲ್ ನೋಡುವಾಗ ಮಧ್ಯೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತದೆ. ಹಾಗಾಗಿ ನಾನು ಹಾಡುವಾಗ ಸ್ವಲ್ಪ ಆಚೆ ಈಚೆ ಕೆಮ್ಮು ಬಂದಿರಬಹುದು, ಬಂದಿದ್ರೆ ಕ್ಷಮಿಸಬೇಕು. ಕಂಗಾಳಿ ವ್ಯಾತಕೋ ಕಾವೇರಿ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ
ಕಾವೇರಿ ರಂಗನ ನೋಡದ ಕಂಗಳಿಗಾತಕೋ ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರ್ತಿ ಜಗಂಗಳೊಳಗೆ ಮಂಗಳ ಮೂರ್ತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿಗಾತಕೋ ಕಾವೇರಿ ರಂಗನ ನೋಡದ ಕಂಗಳಿಗಾತಕೋ ಕಾವೇರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂತು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಚಂದ್ರ ಪುಷ್ಕರಣಿ ಸ್ನಾನವನ್ನು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲೇ 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 ರಂಗನ ನೋಡದ ಕಂಗಳಿಗಾತಕೋ ಕಾವೇರಿ ರಂಗನ ನೋಡದ ಹರಿಪಾದೋದಕ ಸಮ ಕಾವೇರಿ ವಿರಜಾ ನದಿಯಲ್ಲಿ ಸ್ನಾನವ ಮಾಡಿ ಹರಿಪಾದೋದಕ ಸಮ ಕಾವೇರಿ ಹರಿಪಾದೋದಕ ಸಮ ಕಾವೇರಿ ವಿರಜಾ ನದಿಯಲ್ಲಿ ಸ್ನಾನವ ಮಾಡಿ ಪರಮ ವೈಕುಂಠ ರಂಗನ ಮಂದಿರ ಪರಮ ವೈಕುಂಠ ಮಂದಿರ ಪರಮ ವೈಕುಂಠ ರಂಗನ ಮಂದಿರ ಪರವಾಸುದೇವನ ನೋಡದ ಕಂಗಳಿಗಾತಕೋ ಕಾವೇರಿ ರಂಗನ ನೋಡದ ಕಂಗಳಿಗಾತಕೋ ಕಾವೇರಿ ರಂಗನ ನೋಡದ
ತೇರನೇರಿ ಬಿದಿಲಿ ಬರುವ ಶ್ರೀರಂಗ ವಿಠಲ ರಾಯನ ನೋಡದ ಕಂಗಡಿ ವ್ಯಾಸರು ಕಾವೇರಿ ರಂಗನ ನೋಡದ ಕಂಗಡಿ ವ್ಯಾಸರು ಕಾವೇರಿ ರಂಗನ ನೋಡ ಕಾವೇರಿ ರಂಗನ ನೋಡ ಕಾವೇರಿ ರಂಗನ दासोहं तव दासोहं दासोहं तव दासोहं दासान्तर्गत दासरूप दासान्तर्गत दासरूप दासोहं तव दासोहं ಸಾರಿ, ಆಗ ಮರ್ತೋಯ್ತು. ರವಿರಾಜ್ ಅವರಿಗೆ ಧನ್ಯವಾದಗಳು. ಯಾಕಂತಂದರೆ ಎಲ್ಲ ಮಾಡ್ತೇವೆ, ಇದು ಸರಿ ಇದ್ದರೆ ಎಲ್ಲವೂ ಸರಿ ಇರುತ್ತೆ. ಯಾದೇವಿ ಸರ್ವಭೂತೇಷು ಮೈಕುರೂಪೇಣ ಸಂಸ್ಥಿತ. ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ವಿಶೇಷ ಅಂತ ಹೇಳಿದರೆ, ಕೊನೆಯದಾಗಿ ಮೂಲನಾರಾಯಣ ಅಂಕಿತ, ನಮ್ಮ ಅಚ್ಯುತದಾಸರ ಅಂಕಿತ, ಸ್ವತಃ ಅವರೇ ಬಂದು ಇದ್ದು ಲಕ್ಷ್ಮೀನಾರಾಯಣ ಭಟ್ರು ತಬಲ ನುಡಿಸಿದಾಗ ಯಾವ ನಾದಲೋಕ ಸೃಷ್ಟಿಯಾಗ್ತದೋ ಆ ಲೋಕ ಮತ್ತೊಮ್ಮೆ ಸೃಷ್ಟಿಯಾಯಿತು ಅಂತೇಳಿ ನಮಗೆಲ್ಲ ಅನಿಸಿದ್ರು. ನಿಜವಾಗಿ ಕೂಡ ಲಕ್ಷ್ಮೀನಾರಾಯಣ ಭಟ್ರಿಗೆ ಅತ್ಯಂತ ಒಂದು ಪ್ರಿಯವಾದಂಥ ಕಾರ್ಯಕ್ರಮವನ್ನು ಇವತ್ತು ದತ್ತಾತ್ರೇಯ ವೀರಣ್ಕರ್ ಅವರು ನಡೆಸಿಕೊಟ್ಟಿದ್ದಾರೆ. ಯಾವಾಗಲೂ ಅಷ್ಟೇ ಅವರು ದತ್ತು ಅಂತೇಳಿ ಹೇಳ್ತಾ ಇರೋದು. ದತ್ತಾತ್ರೇಯವರ ಹೆಸರು ಬಂದ ತಕ್ಷಣ ಬಹಳ ಒಂದು ಪ್ರೀತಿ ಅವರ ಕಣ್ಣುಗಳಲ್ಲಿ ಪ್ರಕಟ ಆಗ್ತಾ ಇತ್ತು ಲಕ್ಷ್ಮೀನಾರಾಯಣ ಭಟ್ರಲ್ಲಿ. ನನ್ನ ಹತ್ರ ಯಾವಾಗಲೂ ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ರು, ಖಂಡಿತ ಆಮೇಲೆ ಹೋಗ್ತಾನೆ, ಅವನು ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತೇಳಿ ಹೇಳ್ತಾ ಇದ್ರು. ಅಂಥ ಲಕ್ಷ್ಮೀನಾರಾಯಣ ಭಟ್ರಿಗೆ ಬಹಳ ಪ್ರಿಯವಾದಂಥ ವಿಶೇಷವಾದಂಥ ಅಭಂಗಗಳನ್ನು, ಹಿಂದಿ ಭಜನೆಗಳನ್ನು, ಹಾಗೆ ದಾಸರ ಕೀರ್ತನೆಗಳನ್ನು, ವಿಶೇಷವಾಗಿ ಅಚ್ಯುತದಾಸರ ಕೆಲವೊಂದು ಕೀರ್ತನೆಗಳನ್ನು ಬಹಳ ಅದ್ಭುತವಾಗಿ ನಿರೂಪಿಸಿ, ಜೊತೆಗೆ ಸೂಕ್ತವಾದಂಥ ಅದಕ್ಕೆ ಉದಾಹರಣೆಯ ಮೂಲಕ, ನಿರೂಪಣೆ ಮಾಡುವ ಮೂಲಕ ಶ್ರೀ ಸುಂದರಿ ಪಾದ ಸೇವನ ತತ್ಪರಾಣ ಭೋಗಶ್ಚ ಮೋಕ್ಷಶ್ಚ ಕರಸ್ಥೈವ ಅಂತ ಹೇಳಿ ಶಂಕರರು
ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ಯಾರು ಜಗನ್ಮಾತೆಯನ್ನ ಶ್ರೀ ಸುಂದರಿ ಪಾದ ಸೇವನೆ ತತ್ಪರಾಣ, ಆ ಆಕೆಯ ಪಾದ ಸೇವನೆಯಲ್ಲಿ ಯಾರು ತತ್ಪರರಾಗಿರ್ತಾರೋ ಅಂಥವರಿಗೆ ಇಹದಲ್ಲಿ ಭೋಗ ಹಾಗೂ ಪರದಲ್ಲಿ ಮುಕ್ತಿ, ಇದೆರಡೂ ಕೂಡ ಅಂಗೈಯ ನೆಲ್ಲಿಕಾಯಿಯ ಹಾಗೆ ಅಂತ ಹೇಳಿ ಶಂಕರ ಹೇಳ್ತಾರೆ. ಆ ರೀತಿಯಲ್ಲಿ ನಿರಂತರವಾಗಿ ತಾಯಿಯ ಸೇವೆಯನ್ನು ಆ ಮಹಾಲಕ್ಷ್ಮಿಯ ರೂಪದಿಂದ ಮಾಡಿದವರು ಲಕ್ಷ್ಮೀನಾರಾಯಣ ಭಟ್ರು. ಅವರ ಸಂಸ್ಮರಣಾರ್ಥ ಪ್ರಥಮ ದಿವಸದ ಕಾರ್ಯಕ್ರಮ ಆ ದೇವಿಯ ಸ್ತುತಿ ಅಥವಾ ದೇವಿಯ ಗುಣಗಾನದೊಂದಿಗೆ ಪ್ರಾರಂಭವಾದದ್ದು ಖಂಡಿತವಾಗಿ ಅವರಿಗೂ ಕೂಡ ಪ್ರಿಯವಾಗಿರ್ತದೆ ಅಂತ ಹೇಳಿ ನಮ್ಮೆಲ್ಲರ ಭಾವನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಪಂಡಿತ್ ದತ್ತಾತ್ರೇಯ ವೀರಣ್ಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ವಿಶೇಷವಾಗಿ ಹರಿಕಥಾ ಪರಿಷತ್ತಿನ ಪರವಾಗಿ ಹಾಗೂ ಲಕ್ಷ್ಮೀನಾರಾಯಣ ಭಟ್ರ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ವಿಜಯಲಕ್ಷ್ಮಿ ಭಟ್ ಅವರು ಬಂದು ಅವರಿಗೆ ಈ ಗೌರವವನ್ನು, ಯಾಕಂತೇಳಿದ್ರೆ ಅವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ನನ್ನ ಭಾವನೆ, ಆಶೀರ್ವಾದ ಮಾಡಬೇಕು ದತ್ತಾತ್ರೇಯ ಅವರಿಗೆ. ಹಾಗೆ ತಬ್ಲಾದಲ್ಲಿ ಯೋಗೀಶ್ ಭಟ್ ಅವರು ಎಂಥ ಅಪ್ರತಿಮ ಕಲಾವಿದರು ಅಂತ ಹೇಳಿ ಈ 1 ಗಂಟೆ ಅವಧಿಯಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಎಂಥ ಅದ್ಭುತವಾದಂಥ ಕಲಾವಿದರು ಯೋಗೀಶ್ ಭಟ್. ಹಾಗೆ ಡೌನ್ ಟು ಅರ್ತ್ ನನ್ನ ಮಗಳಿಗೂ ಕೂಡ ಹರಿಕತೆಗೆ ನುಡಿಸಿದ್ದಾರೆ. ಅಂತಹ ಮೇರು ಕಲಾವಿದ ನನ್ನ ಮಗಳಿಗೂ ಕೂಡ ಹರಿಕತೆಗೆ ನುಡಿಸಿದ್ದು ತಯಾರಾದರೆ ಒಪ್ಪಿಕೊಂಡ್ರಲ್ಲ, ಅದು ಅವರ ಮೇರು ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಉದಾಹರಣೆ. ಯೋಗೀಶ್ ಭಟ್ ಅವರಿಗೆ ಗೋಪಾಲಕೃಷ್ಣನ ಆಶೀರ್ವಾದ ಸದಾ ಇರಲಿ. ಅವರು ವಿಶ್ವ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿ ಬೆಳಿಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಶಯ ಮತ್ತೆ ಮತ್ತೆ ಬರ್ತಾ ಇದೆ. ಹಾಗೆ ನಮ್ಮ ಊರಿನವರಾದಂಥ ಪ್ರಸಾದ್ ಕಾಮತ್ ಅವರು ಬಹಳ ಅದ್ಭುತವಾಗಿ ಸುಧೀರ್ ನಾಯಕ್ ಅವರನ್ನು ನಾವು ನೆನಪಿಸಿಕೊಳ್ಳುವಂಥ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಹಾರ್ಮೋನಿಯಂ ಸಾಥಿಯನ್ನು ನೀಡಿದ್ದಾರೆ. ಅವರು ಕೂಡ ಅಂತಾರಾಷ್ಟ್ರೀಯ ಕಲಾವಿದರಾಗಿ ಮಿಂಚುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಗೋಪಾಲಕೃಷ್ಣನ ಆಶೀರ್ವಾದ ಸದಾ ಅವರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುತ್ತಾ, ರವಿರಾಜ್ ಅವರು ಅದ್ಭುತವಾಗಿ ಇವತ್ತು ಬಂದವರು ಎಲ್ಲರೂ ನಾಳೆ ಬನ್ನಿ. ನಾಳೆ ಕರೆಕ್ಟ್ 5:30 ಒಳಗೆ ನಾವು ಟಿಫಿನ್ ಮಾಡ್ತೀವಿ. 6 ಗಂಟೆಗೆ ಕರೆಕ್ಟ್ ಹರಿಕತೆ ಶುರುವಾಗ್ತದೆ. ನಾಳೆ ಡಾಕ್ಟರ್ ಎಸ್ ಪಿ ಗುರುದಾಸ್ ಅವರಿಂದ ಶ್ರೀಕೃಷ್ಣ ಕಾರುಣ್ಯ ಎಂತಕ್ಕಂಥ ಹರಿಕತೆ ಇದೆ.